ಅರೆ ಇದೇನು ಮೂರು ಜನ ಇಲ್ಲೇ ಕುಂತಿದ್ದಾರೆ. ಒಳ್ಳೆದ್ಗೆ ಆಯಿತು. ನಾವು 3 ಜನಗೆ ಇಲ್ಲಿಗೆ ಕರೆದು ಬಿಟ್ಟು ಅವ್ರಿಗೆ ಕರ್ಕೊಂಡ್ಬಿಟ್ಟು ಹೋಗಿ ಊಟ ಮಾಡಿಸ್ಬಿಟ್ಟು ಕಳಿಸಿಬಿಟ್ರೆ ಮುಂದೆ ಅವ್ರಿಗೆ ನನ್ನ ಮನೆಯವ್ರಿಗೆ ಫ್ರೆಂಡ್ಸ್ಗೆಲ್ಲ ಬರೋದಕ್ಕೆ ಅಚ್ಚಾಗೆ ಹೋತಾ ಇಲ್ಲೇ ಕರೆದು ಬಿಡೋಣ 3 ಜನಕ್ಕೆ. ಲಕ್ಷ್ಮಣದಕ್ಕ, ಪಾರಂದಕ್ಕ, ಗಿರ್ಜಂದಕ್ಕ, ನಾನು ನಿಮಗೆ ಕರೆಯೋದಕ್ಕೆ ಅಂತ ಮನೆಗೆ ಬರ್ತಾನೆ ಇದ್ದೆ. ನೀವು 3 ಜನ ಇಲ್ಲೇ ಸಿಕ್ಕಿದ್ದು ನನಗೆ ಭಾಳ ಅಂದರೆ ಭಾಳ ಅಚ್ಚಾಗೆ ಹೋಗಿಮ್ಮ. ಇಸಲಿಯೇ ಮನೆಯಲ್ಲಿ ಅಡುಗೆ ನಾನೆಲ್ಲ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ, ರೆಡಿ ಆಗಿದೆ. ಬರ್ರಿ ಊಟ ಮಾಡಿಕೊಂಡು ಬರಂತ್ರಿ ನೀವು, ಮತ್ತೆ ಲೇಟ್ಗೆ ಆಗಿಬಿಡುತ್ತೆ. ಅಯ್ಯಪ್ಪಾತಿ ಬಂದೇನ್ಲೇ ಬಾ. ಇದೇ ಈಗ ನಾವು ಹಂಗೆ ಮಾತಾಡ್ಕೊಂತ ಇಬ್ಬರು ಬಂದ್ರೆ ಮಾತಾಡ್ಕೊಂತ ಕುಂತಿದ್ವಿ. ಒಂದಿಟ್ಟು ಅದರ ಚಹಾ ಕುಡಿದು ಕುಂತಿದ್ವಿ ನೋಡುವ ಮಾತಾಡ್ಕೊಂತ. ನೀನೇ ಬಂದ್ಬಿಟ್ಟು ಬಾ, ನಿನ್ಗೊಂದು ಕಪ್ ಚಹಾ ಮಾಡಿಕೊಡ್ತೇನಂತ. ಬಾ ಕುಡಿ, ಬಾ ಕುಡಿದ ಹೋಗೋಣಂತ. ಬಾ ಬೇಕಿದ್ರೆ ಏನು ಎಲ್ಲಿ ಹೋಗ್ತೈತಿ, ಊಟ ಮಾಡೋದ ಇದ್ದಿದ್ದ. ಬಾ ಒಂದು ಕಪ್ ಚಹಾ ಕುಡಿ, ಬಾ ನನ್ನ ಜೊತೆ ಕುಂತು. ಅರೆ ನೈ ಲಕ್ಷ್ಮಣದು ಅಕ್ಕ, ನಮ್ದಕ್ಕೆ ಚಾಗೆ ಆಗಿದೆ. ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಚಹಾ ಮಾಡಿಬಿಟ್ಟು ಕುಡಿದ್ಬಿಟ್ಟು ಈಗ ಬಂದೆ ನಿಮಗೆ ಕರ್ಕೊಂಡೋಗೋಣ ಅಂತೇಳಿ. ಬರ್ರಿ ಊಟಕ್ಕೆ. ಏನೇನು ಮಾಡಿಲೆ ಪಾತಿ, ಯವ್ವ ನನಗಂತೂ ಮುಂಜಾನೇನು ಹೇಳಿ ಹೇಳಿ ನನ್ನ ಬಾಯಾಗಂತೂ ಜೊಲ್ಲ ಹಂಗ ಸೋರಾಕತೈತೆ. ಯವ್ವ ಏನೇನು ಮಾಡಿ ಹೇಳ. ಅರೆ ಗಿರ್ಜಂದು ಅಕ್ಕ, ಮುಂಜಾನೆಗೆ ಹೇಳಿದ್ವಿ ಅಲ್ಲ ನಾವು ಚಿಕನ್ಗೆ ಬಿರಿಯಾನಿಗೆ ಕಬಾಬ್ಗೆ ಮಾಡ್ತೀವಿ ಅಂತ ಹೇಳಿ, ಅದನ್ನೇ ಮಾಡಿದ್ದೀವಿ. ಬರ್ರಿ. ಚಿಕನ್ಗೆ ಬಿರಿಯಾನಿ ಕಬಾಬು ಮಸ್ತ್ ಬಡ್ದು ಬಿಡದೆ ಯವ್ವ ಇವತ್ತು ಪಟ್ಕ. ಯವ್ವ ನಿನಗರ ಎಷ್ಟು ನೆನೆಸ್ಕೊಂಡ್ರು ಸಾಕಾಗಲ್ಲ ಯವ್ವ. ಅದ್ರಾಗೂ ನೀ ಮಾಡೋ ಬಿರಿಯಾನಿ ಅಂತೂ ಮಸ್ತ್ ಇರ್ತೈತೆ ಯವ್ವ, ತಿಂದು ತೇಗ್ ಬಿಡೋದೆ ಇವತ್ತು. ಏ ಗಿರ್ಜಿ, ಏನು ಇಲ್ಲೇ ಏನು ಬಾಯಾಗ ಜೊಲ್ ಬಿಟ್ಕೊಂಡು ಕುಂದಿರ್ತೀಯ? ಇಲ್ಲ ಪಾಪಕ್ಕೆ ಕರೆಯಕ್ಕೆ ಬಂದ. ನಡ್ರಿ ನೋಗೋಣ, ನಡಿಯ ಲಕ್ಷ್ಮಕ್ಕ, ಹೋಗೋಣ ಉಂಡು. ಮತ್ತು ನಾನು ಹೋಗ್ಬೇಕು ನಡಿಯವ. ಮತ್ತು ನಾಳಿದೊಂದಿಟ್ಟು ನಮ್ಮ ಮನ್ಯಾಗ ಒಂದು ಸ್ವಲ್ಪ ಕೆಲಸ ಐತಿ, ನಾಳಿದ್ದೆಲ್ಲ ಮುಗಿಸಿಟ್ಕೋಬೇಕು. ನಡ್ರಿ ಹೋಗೋಣ ನಡ್ರಿ. ಯವ್ವ ಪಾತಕ್ಕ, ಏನು ತಿಳ್ಕೊಬೇಡ, ನಾನು ನಿನಗೊಂದು ಮಾತು ಹೇಳ್ತೇನೆ. ಅರೆ ಲಕ್ಷ್ಮಣದಕ್ಕ, ನೀವು ಕೇಳಬೇಕಿ, ನೀವು ಹೇಳ್ರಿ ಏನದು? ಏನಿಲ್ಲ ಯವ್ವ, ನನ್ನ ಗಂಡಗೆ ಗೊತ್ತಾಗ್ಬಿಟ್ಟೈತಿ ನಿಮ್ಮ ಮನ್ಯಾಗ ನಾನು ಊಟಕ್ಕೆ ಬರಾಕತ್ತೇನಂತೇಳಿ. ಒಂದು ಅಳ್ತಿ ನನಗೆ ಜಗಳ ಮಾಡಾಕತ್ಬಿಟ್ಟಾನ. ನಾ ಬಂದ್ರೆ ಅಷ್ಟೇ ನಿನ್ನ ಕಳಿಸ್ತೀನಿ, ಇಲ್ಲಾಂದ್ರೆ ನಾ ನೀ ನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ನಿನಗೂ ಬಿಡಂಗಿಲ್ಲ ಊಟ ಮಾಡಕ್ಕೆ. ಹೋಗ್ಬೇಡ ನೀನು ಅಂತೇಳಿ ಅದಕ್ಕೆ ಅವ್ನಿಗೆ ಕರ್ಕೊಂಬರ್ಲೇನ? ಅರೆ ಲಕ್ಷ್ಮಣದಕ್ಕ, ನೀವು ನನಗೆ ಬೇರೆದವಳಂತ ತಿಳ್ಕೊಂಡ್ಬಿಟ್ಟಿರ ನೀವು. ಏನು ಲಕ್ಷ್ಮಣದಕ್ಕ, ಇದಕ್ಕೆಲ್ಲ ನೀವು ಕೇಳಬೇಕಾ ನನಗೆ? ಅಯ್ಯ ಕರ್ಕೊಂಬರ್ರಿ ಲಕ್ಷ್ಮಣದಕ್ಕ, ನನಗೇನು ಬೇಜಾರಿಲ್ಲ. ಎಷ್ಟು ಜನ ಬಂದು ಉಂಡೋಗ್ತಾರೆ ಅಷ್ಟು ನಮಗೆ ಖುಷಿ ಆಗುತ್ತೆ ಲಕ್ಷ್ಮಣದಕ್ಕ, ಕರ್ಕೊಂಬರ್ರಿ. ವಾ ಈ ಮಾತು ಕೇಳಿ ಭಾಳ ಖುಷಿ ಆತವ, ಭಾಳ ಅಂದ್ರೆ ಭಾಳ ಖುಷಿ ಆತ. ಕರೆನ ಎಲ್ಲರೂ ನಿನ್ನಂಗೆ ಇದ್ದು ಬಿಟ್ರೆ ಎಷ್ಟು ಒಳ್ಳೇದಿರ್ತೈತೆ ನೋಡ. ಕರೆನ ಭಾಳ ಖುಷಿ ಆತವ, ಕರ್ಕೊಂಬರ್ತೇನೆ ಅವ್ರಿಗೆ. ನಡಿ ಹಂಗಿದ್ರ ಬಂದೀವಿ ನಡಿ. ನಾವು ನಮ್ಮ ಮನೆಯವ್ರಿಗೊಂದು ಎಬ್ಬಿಸ್ಕೊಂಡೆ ಬರ್ತೇನಂತ ಬನ್ನಿ ನೋಡ್ರಿ. ಏನು ಲಕ್ಷ್ಮಣದಕ್ಕ, ಗೌಡ್ರಿಗೆ ಬಿಟ್ಟು ಬಂದಿದ್ದೀರಾ ನೀವು? ಗೌಡ್ರಿಗೆ ಬರ್ತೀನಿ ಅಂತ ಹೇಳಿ ಹಂಗೆ ಬಂದ್ಬಿಟ್ಟಿದ್ದೀರಾ ನೀವು? ಯವ್ವ ಮಕ್ಕೊಂದಿದ್ನ ಹೇಳಿದ್ನಿ, ನಾವು ಹೊಂಟೇನು ನೋಡು, ಮತ್ತು ಬರ್ತಿಲ್ಲ ಅಂತಂದೆ. ನಾ ಬಂದೆ, ನೀನು ನಡಿ ಮುಂದೆ ಅಂತೇಳಂತಂದ್ರೆ ಬರ್ತಾರೆ ತಗೋ, ಈಗ ಬರ್ತಿರ್ತಾರ. ನೀ ತಾಟರ ಹಚ್ಚವ, ಮನೆ ಅಂತೂ ಒಳ್ಳೆ ಗಮ್ಮನ್ ಹಾಕತೈತಿ. ನೀ ತಾಟ ಹಚ್ಚ, ಅವ್ರು ಬರ್ತಾರಂತ. ಆಯ್ತು ಬಿಡು ಲಕ್ಷ್ಮಣದಕ್ಕ, ನಾನು ತಾಟ ಹಚ್ಚೋರ್ಗು ಗೌಡ್ರು ಬಂದಂದ್ರೆ ಅವ್ರಿಗೆ ನಾನು ಹಚ್ಚಿಬಿಡ್ತೀನಿ. ಏ ಡುಮ್ಮಿ, ಅಲ್ಲಲ್ಲೇ ಡುಮ್ಮಿ, ಬರ್ತೇನೆ ತಡಿ ಅಂತಂದ್ರೆ ಹಂಗೆ ಗೆಳತಿಯರ ಜೊತೆಗೆ ಬುಡು ಅಂತೇಳಿ ಉಳ್ಕೋಂತ ಬಂದುಬಿಟ್ಟಿಯಲ್ಲ ನೀನು. ಅಲ್ಲ ಗಂಡನೋ ಅದೇನಿಲ್ಲಿ ಬರ್ತೇನಿ ಕರ್ಕೊಂಬರ್ಬೇಕು ಅನ್ನೋದು ಖಬರು ಇಲ್ಲೇನು ನಿನ್ಗೆ? ತಿನ್ನೋದು ಸಿಕ್ಕರೆ ಸಾಕು ನೋಡ, ಹಂಗೆ ಎಲ್ಲಿ ಸಿಗ್ತೈತೆ ಎಲ್ಲಿಲ್ಲ ಅಂತ ಸತ್ನೆ ಬಿದ್ನೆ ಅಂತ ಓಡೋಗ್ತಾಳ ಹಂಗೆ. ಅಯ್ಯ ಕರೆದ್ನಂದ್ರೆ ನೀ ನಡಿ ಮುಂದೆ, ನಾ ಬರ್ತೀನಿ ಅಂತೇಳಿ ಇಲ್ಲಿ ಬಂದು ನಾಟಕ ಮಾಡಕತ್ತೀಯ ನೀನು. ಬಾ ಕುಂದ್ರ, ಬಾ ಇಲ್ಲಿ ತಾಟ ಹಚ್ಚಕತ್ತಾಳ, ತಿಂದು ಹೋಗೋಣ ಅಂತ ಬಾ. ಮತ್ತು ಪಾಪ ನಮ್ದಾದ್ಮೇಲೆ ಅವ್ರ ಮನೆಯವ್ರ ಫ್ರೆಂಡ್ಸಿಗೆ ಕರ್ಕೊಂಬರ್ತಾರಂತವ್ರ ಗೆಳೆಯರಿಗೆ. ಕರ್ಕೊಂಬಂದ್ರೆ ಮತ್ತೆ ಅಕ್ಕಿದಿನ ಕೆಲಸದವ, ನಾವು ಉಂಡು ಹೋಗ್ಬಿಡೋಣ ಅಂತ. ಬಾ ಕುಂದ್ರ ಬಾ. ಆಹಾ ಕಬಾಬು ಬಿರಿಯಾನಿ ಮಸ್ತ್ ಕಾಣಕತ್ತೈತಿ. ಬಡ್ದು ಬಿಡ್ತೇನೆ ಇವತ್ತು. ನೋಡ್ರಿ ಲಕ್ಷ್ಮಣದಕ್ಕ,
ಪರಂದಕ್ಕ ಗಿರ್ಜಂದಕ್ಕ ನೀವು ಊಟಗೆ ಮಾಡ್ರಿ. ಇನ್ನೇನು ನೀವು ಊಟ ಮಾಡಿಬಿಟ್ರೆ ನನ್ನ ಗಂಡನ ಫ್ರೆಂಡ್ಸ್ ಬೇರೆ ಬರ್ತಾರಂತೆ. ನಿಮ್ದೊಂದು ಮುಗಿದ್ಬಿಟ್ರೆ ಅವ್ರದ್ದೊಂದಿಷ್ಟು ಮುಗಿಸಿ ನಾವು ಆಮೇಲೆ ಊಟ ಮಾಡಿಬಿಡ್ತೀವಿ. ತಿಂದು ಹೆಂಗಾಗೈತೆ ಅಂತೇಳಿ ಹೇಳ್ರಿ ಲಕ್ಷ್ಮಣದಕ್ಕ ಎಲ್ಲರೂ ನೀವು. ಯಾಕಂದರೆ ನಾನು ನಿಮ್ಗೆ ಇಷ್ಟ ಆಗಲಿ ಅಂತ ಹೇಳಿ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ತಿಂದು ಹೆಂಗೆ ರುಚಿ ಆಗೈತೆ ಅಂತೇಳಿ ಹೇಳ್ರಿ ಲಕ್ಷ್ಮಣದಕ್ಕ. ಗೌಡ್ರೆ ನಮ್ಗೆ ನೀವು ಬಂದಿದ್ದು ಭಾಳ ಖುಷಿ ಆಯ್ತು ರೀ ಗೌಡ್ರೆ. ಅಯ್ಯಪ್ಪ ಅಥವಾ ಹೇಳ್ಬೇಕೇನ ನಿನ್ನ ಕೈಯಾನ ಅಡಿಗೆ. ಅಯ್ಯೋ ಬಿರಿಯಾನಿ ಅದ್ರಾಗೂ ತಿನ್ಬೇಕಪ್ಪ ಅಂತಂದ್ರೆ ಪುಣ್ಯ ಮಾಡಿರ್ಬೇಕು. ಇಲ್ಲಿ ಬಿರಿಯಾನಿ ಮಾಡ್ತಿ ಅಂತಂದ್ರೆ ಅಲ್ಲಿ ನಮ್ಮ ಮನೆ ಮಠ ವಾಸನೆ ಬಡಿತೈತವ. ಇನ್ನು ನೀನು ಮಾಡೋ ಅಡುಗೆ ಬಗ್ಗೆ ನಾವು ಹೆಸರಿಡೋಕ್ಕಾಗುತ್ತೇನ? ವಾ ಗಮ್ಮಾಡ್ಸತೈತೆ ನೋಡು. ಆ ವಾಸನೆಗೆ ಹೊಟ್ಟೆ ತುಂಬ್ತೈತೇನ ಅಂತೇನು ನೋಡಿ ನಾನು. ಅಷ್ಟು ಚಲೋ ಐತಿ. ತಿಂತೇನೆ ನೀನು ತಿಂದುಬಿಡು ಬಾ ನಮ್ಮ ಜೊತೆಗೆ. ಇಲ್ಲ ಲಕ್ಷ್ಮಣದಕ್ಕ ನಾನು ಅವ್ರ ಜೊತೆಗೆ ಊಟ ಮಾಡ್ತೀನಿ, ಮತ್ತು ಅವರೇ ಒಬ್ಬರು ಆಗ್ಬಿಡ್ತಾರೆ. ನೀವು ಉಣ್ರಿ, ನಾನು ಅವ್ರ ಜೊತೆಗೆ ಊಟ ಮಾಡ್ತೀನಿ. ನೋಡ್ರಿ ಪಾತಕ್ಕವ್ರ, ನೀವು ಖುಷಿಯಾಗೈತೆ ಅಂತೀರಿ. ಈಕಿ ನನ್ನ ಗಿಡಮೂಳಿ ಅದಾಳಲ್ರಿ ಡುಮ್ಮವ್ವ, ನನಗೆ ಬಿಟ್ಟು ಬರಕ್ಕೆ ನಿಂತಿದ್ದಿಲ್ಲ ನೋಡ್ರಿ. ಈಕಿ ಕನಸ್ನಾಗ ಏನಾರ ವಟ ಅಂದಿದ್ದಿಲ್ಲ ಅಂದ್ರೆ ನನಗೇನೂ ಗೊತ್ತಾಗ್ತಿದ್ದಿಲ್ಲ ರೀ ಪಾತಕ್ಕರ. ಇಷ್ಟು ಚಲೋ ಅಡುಗೆ ನಾ ತಪ್ಪಿಸ್ಕೊಂಡ್ಬಿಡ್ತಿದ್ದೆ ನೋಡ್ರಿ ನಾನು. ಕರೆನ ನಾ ಬಂದಿದ್ದು ಭಾಳ ಚಲೋ ಆಗೈತೆ ನೋಡ್ರಿ. ಕರೆನ ಗಮ್ಮನ ಆತೈತೆ ನೋಡ್ರಿ. ಒಟ್ಟು ತುಂಬ ಊಟ ಮಾಡ್ತೇನೆ ನೋಡ್ರಿ ಲಕ್ಷ್ಮ ಪಾತಕ್ಕರ. ಇವತ್ತು ನನ್ನ ಹೆಂಡ್ತಿ ಕೈಯಾಗಿನ ತಿಂದು ನಾಲ್ಗಿ ರುಚಿಯೆಲ್ಲ ಕೆಟ್ಟ ಹೋಗ್ಬಿಟ್ಟೈತಿ. ಇವತ್ತು ಮಸ್ತ್ ಊಟ ಮಾಡ್ತೇನೆ ನೋಡ್ರಿ. ಗಂಡಸರ ಹಣೆ ಬರೋಣ ಇಷ್ಟ ಮಾಡಿ ಹಾಕಿದಾಗ ಹೆಂಡತಿ ಕೈಯಾಗಿನ ನೀರು ಇರಂಗಿಲ್ಲ. ಲಚ್ಚತ್ತೆ ತಿಂತಾವು. ತಾಟ್ ನೆಕ್ಕಿ ಹಂಗ ಸ್ವಚ್ಛ ಮಾಡಿಬಿಟ್ಟಿರ್ತಾನೆ ನೋಡಂಗ ನಾ ಮಾಡಿ ಹಾಕಿದ್ದ ಅಡಿಗೆನ. ಇಲ್ಲಿ ಬಂದು ಅಯ್ಯೋ ಕೇಳಬಾರ್ದದ ತಿಂತೀನಿ. ನೀವೆಲ್ಲರೂ ತಿನ್ನಿರಿ. ನಾನು ನಿಮಗೆ ಒಂದು ಹಾಡಿಗೆ ಆಡ್ತೀನಿ. ನಾನು ಒಂದು ಹಾಡಿಗೆ ಆಡಬೇಕಂತ ಹೇಳಿ ಅದನ್ನು ನಾನು ಮಧ್ಯಾಹ್ನನೇ ಅಡುಗೆ ಮಾಡುವಾಗ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅದನ್ನು. ನೀವೀಗ ತಿನ್ನಿರಿ. ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದರೆ ನಾನು ಅದು ಹಾಡು ಆಡ್ತೀನಿ. ಏನು ಹಾಡಾಡ್ತೀಯ ಪತಕ್ಕ? ಯವ್ವ ಒಳ್ಳೆ ಚಲೋ ಆತ್ಬಿಡೆ. ಹಾಡು ಕೇಳ್ಕೊಂತ ಊಟ ಮಾಡ್ತೀವಿ ಮಸ್ತಂಗೆ. ಹಾಡು ಆಡ್ನಿ ನಂಗಿದ್ರೆ ನಾವು ತಿನ್ಕೊಂತ ಕೇಳ್ತೇವೆ. ಆಹಾ ಪತಕ್ಕ, ಅಲ್ವಾ ಎಷ್ಟು ಮಸ್ತ್ ಮಾಡಿವ. ಕಬಾಬ್ ಅಂತೂ ಮಸ್ತಾಗೈತಿ. ಬಿರಿಯಾನಿ ಅಂತೂ ಇವ ಒಳ್ಳೆ ಮಸ್ತ್ ಉಪ್ಪು ಖಾರ ಎಲ್ಲ ಮಸ್ತಾಕಿ ನೋಡವ. ಭಾಳ ರುಚಿಯಾಗೈತೆ ಪತಕ್ಕ. ಹೌದ ಪತಕ್ಕ, ಮಸ್ತ್ ಮಾಡಿ ಇವ. ಭಾಳ ಖುಷಿ ಆತವ ಇವ. ನೀವು ತಿನ್ರಿ, ನಾನು ಹಾಡಿಗೆ ಆಡ್ತೀನಿ. ಗಂಟ್ಲಾಗೆ ಸರಿ ಮಾಡ್ಕೊತೀನಿ. ಈಗ ಆಡ್ತೀನಿ. ತೆರೆದಿದ್ದಂ ಗರ್ಗೆ ಓ ಅದಿತಿ. ತೆರೆದಿದ್ದ ಗರ್ಗೆ ಓ ಅದಿತಿ. ಅಸಂದು ಬಾಳಿನಲ್ಲೋ ಕದ್ದ ಅಸಲಿಗೆ ಬಾತಾ ಅದಿತಿ. ತೆರೆದಿದ್ದ ಗರ್ಗೆ ಓ ಆವು ಅತಿಥಿ. ಅಸಂದು ಬಾಳಿಂದು ಬೆಳ್ಕಿಂದು ಗರ್ಗೆ ಆ ಅತಿಥಿ. ತೆರೆದಿದ್ದ ಗರ್ಗೆ ಓ ಅತಿಥಿ. ಹೆಂಗಿತ್ತು ಲಕ್ಷ್ಮಕ್ಕ, ಗಿರ್ಜಕ್ಕ, ಪರಕ್ಕ ನಂದು ಹಾಡಿಗೆ? ಗೌಡ್ರೆ ಹೆಂಗೆ ಚೆನ್ನಾಗಿ ಆಡಿದ್ನ? ಇನ್ನೊಂದು ಹಾಡು ಆಡ್ಲ ನಾನು. ಯವ್ವ ಭಾಳ ಚಂದ ಆಡಿದೆ ಪಾತಿ. ಭಾಳ ಅಂದ್ರೆ ಭಾಳ ಚಂದ ಆಡಿದಿ. ಯವ್ವ ಅಡಿಗೆನು ಅಷ್ಟ ಮಸ್ತ್ ಮಾಡಿ ನಾವು ಅಷ್ಟ ಚಂದ ಆಡ್ತಿದ್ದಿ. ಹೊಟ್ಟಿನ ತುಂಬಿತ್ ನೋಡು. ಇನ್ನ ಒಂದಿಟ್ಟು ಜಾಸ್ತಿನ ತಗೊಂಡು ತಿನ್ನಿ ನಾನು. ಸಾಕು ಪಾಪ, ನೀನು ಮುಂಜಾನೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತಿದ್ದಿ. ಯಾಕೆ ದಣ್ಕೊಂತಿದ್ದಿ? ಇರ್ಲಿ ಬಿಡು, ಮತ್ತೆ ಇನ್ನೊಮ್ಮೆ ಯಾವಾಗಾರ ಆಡಂತಿ ಅಂತ. ಏನ್ರಿ ಪಾತಕ್ಕರ, ನೀವು ಆಡ್ತೀರಂತ ಮಾಡಿದ್ನಿ. ಅಯ್ಯೋ ಇಷ್ಟು ಚಲೋ ಆಡ್ತೀರಂತೇಳಿ ಇವತ್ತ ಫಸ್ಟ್ ಗೊತ್ತಾತ್ರಿ ಪಾತಕ್ಕರ. ಯಪ್ಪ ಇನ್ನೊಮ್ಮೆ ಯಾವಾಗೂ ಎಲ್ಲಿ ಆಡಕ್ಕೆ ಹೋಗ್ಬೇಡ್ರಿ ಯಪ್ಪ. ಮತ್ತು ನಿಮ್ಮನ್ನು ನೋಡಿ ಇದು ಬೆಂಗಳೂರಿಗೆ ಯಾರು ಎಳ್ಕೊಂಡು ಹೋಗಿ ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿ ಪುಕ್ಸೆಟೆ ಒಳಗೆ ಆಡಿಸ್ಕೊಂತಾರ್ರಿಪ್ಪ. ಮತ್ತು ಆಮೇಲೆ ಇನ್ನೊಮ್ಮೆ ರೋಡ್ನಾಗ ಪಾಡ್ನಾಗ ಆಡಬೇಡ್ರಿಪ್ಪ ನೀವು ಪಾತಕ್ಕರ.
ಅಯ್ಯೋ ಗೌಡ್ರಿ, ಅಷ್ಟು ಚೆನ್ನಾಗಿ ಆಡ್ತೀನಿ ನಾನು. ಅಯ್ಯೋ ಆತು ಬಿಡ್ರಿ, ಭಾಳ ಖುಷಿ ಆತ್ರಿ ನನಗೂ ನೀವು ಬಂದು ಊಟ ಮಾಡಿದ್ದಕ್ಕೂ. ಅದು ಎಲ್ಲ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ. ನಾ ಆಡಿದ್ದಂತೂ ನನಗೆ ಇನ್ನೂ ಖುಷಿ ಆತ್ರಿ. ಮತ್ತೆ ನಾನು ನಿಮ್ಗೆ ಯಾವಾಗಾರ ನಿಮ್ಮ ಮನೆಯೊಳಗೆ ಏನಾರ ಇತ್ತಂದ್ರೆ ನನಗೆ ಕರೀರಿ, ನಾನು ಬಂದು ನಿಮ್ಮ ಮನೆಯೊಳಗೆ ಆಡ್ತೀನಿ ನಾನು. ಹಾಂ ಹ್ಞೂ ಹ್ಞೂ ಕರಿತೇನೆ ರೀ ನೀವ ಬರಂತ್ರಿ. ಇವ್ರನ್ನ ಕರೆದ್ರೆ ಮುಗಿದು ಹೋತ, ಎಲ್ಲ ಓಡೇ ಹೋಗ್ತಾರೆ ಜನ ಎಲ್ಲ. ಭಾಳ ಖುಷಿ ಆತವ, ಭಾಳ ಚಲೋ ಮಾಡಿದ್ದಿ ಅಡ್ಗೆ. ಹೊಟ್ಟೆ ಅಂತೂ ಫುಲ್ ಆತ, ಮಸ್ತ್ ತಿಂದ್ಬಿಟ್ಟೇವಿ. ಆಯ್ತು ತಗೋರವ, ಇನ್ನು ನೀನು ಊಟ ಮಾಡಂತಂದ್ರೆ ಒಲ್ಲೆ ಅಂತಂದು. ಮತ್ತು ಇನ್ನು ಪಾಪ ಅವರು ನಿನ್ನ ಫ್ರೆಂಡ್ಸ್, ನಿನ್ನ ಗಂಡನ ಗೆಳೆಯರೆಲ್ಲ ಬರ್ತಾರ ಏನ, ನಾವಿನ್ನು ಹೋಗ್ತೀವಿ ತಗೋರವ. ಮತ್ತು ನಾಳೆ ಬಾ ಆ ಕಡೆ ಮನೆ ಕಡೆಗೆ. ಹಾಂ ಆಯಿತು ಲಕ್ಷ್ಮಣದಕ್ಕ, ನಿಮ್ಗೆಲ್ಲರಿಗೂ ಅಡುಗೆ ಇಷ್ಟ ಆದರೆ ಅಷ್ಟೇ ಸಾಕು. ನಾನು ನಾಳೆ ಅಲ್ಲಿ ಬರ್ತೀನಿ, ನನಗೂ ಮತ್ತು ಅವ್ರಿಗೆಲ್ಲ ನಾನು ರೆಡಿ ಮಾಡಬೇಕೀಗ. ನಾನು ಮತ್ತೆ ಬರ್ತೀನಿ ತಗೊಳ್ಳಿ.